ಕೆಡಿ ಪಾರ್ಟ್ 2 ಕಾಲಭೈರವ ವರ್ಸಸ್ ಟೋನಿ ಬ್ರಿಗಾನ್ಜಾ. ಹೀಗಂತ ಸ್ವತಃ ಡೈರೆಕ್ಟರ್ ಪ್ರೇಮ್ ಅವರೇ ಹೇಳಿದ್ದು. ಎಸ್, ಪ್ರೇಮ್ ನಿರ್ದೇಶನದ ಬಿಗ್ಗೆಸ್ಟ್ ಸಕ್ಸಸ್ ಕಂಡಂತಹ ಸಿನಿಮಾ ಕೆಡಿ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಅತಿ ದೊಡ್ಡ ಸ್ಟಾರ್ ಕಾಸ್ಟ್ ಹೊಂದಿರುವಂತಹ ಸಿನಿಮಾ ಇದು. ಧ್ರುವ ಸರ್ಜಾ, ರೀಶ್ಮಾ ನಾನಯ್ಯ ಮೈನ್ ಲೀಡ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಅದೇ ರೀತಿ ಈ ಸಿನಿಮಾದಲ್ಲಿ ರವಿಚಂದ್ರನ್ ಅವರು, ರವಿಶಂಕರ್ ಅವರು, ಸಂಜಯ್ ದತ್ ಅವರು, ರಮೇಶ್ ಅರವಿಂದ್ ಅವರು, ಶಿಲ್ಪಾ ಶೆಟ್ಟಿ, ಹಾಗೇನೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಕೂಡ ಕಾಲಭೈರವ ಅನ್ನೋ ಒಂದು ಬ್ಯೂಟಿಫುಲ್ ಕೇಮಿಯೋ ರೋಲ್ ಮಾಡಿದ್ದಾರೆ. ಇನ್ನು ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಈ ಸಿನಿಮಾದ ಪ್ರಮುಖ ಹೈಲೈಟ್ ಅಂತಾನೆ ಹೇಳ್ಬಹುದು. ಓವರ್ ಆಲ್ ಆಗಿ ಈ ಸಿನಿಮಾ ಎಲ್ಲಾ ಆಯಾಮಗಳಲ್ಲೂ ಪರ್ಫೆಕ್ಟ್ ಆಗಿ ಮೂಡಿ ಬಂದಿದೆ. ಹಾಗಾಗಿ ಜನ ಕೆಡಿಯನ್ನ ಸಿಕ್ಕಾಪಟ್ಟೆ ಮೆರೆಸ್ತಿದ್ದಾರೆ. ಇದಿಷ್ಟು ಒಂದು ಕಡೆ ಆದ್ರೆ, ಇನ್ನು ಈ ಸಿನಿಮಾದ ಮುಂದಿನ ಭಾಗ ಹೇಗಿರುತ್ತೆ ಅನ್ನೋದಕ್ಕೆ ಡೈರೆಕ್ಟರ್ ಪ್ರೇಮ್ ಅವರು ಏನ್ ಹೇಳಿದ್ದಾರೆ ನೋಡಿ. ನನ್ನ ಯಾಕೆ ಅಷ್ಟು ಪ್ರೀತಿ ಮಾಡ್ತಾರೆ, ನನ್ನ ಯಾಕೆ ರೆಸ್ಪೆಕ್ಟ್ ಮಾಡ್ತಾರೆ ಗೊತ್ತಿಲ್ಲ. ಆಮೇಲೆ ಇಷ್ಟು ರೆಸ್ಪೆಕ್ಟ್ಫುಲ್ ಆಗಿ ನನಗೆ ಎಲ್ಲರೂ ಇದು ಮಾಡಿದ್ರು. ಸೊ ಅದಾದ್ಮೇಲೆ ವಿಜಯ್ ಸೇತುಪತಿ ಅವರು ನಾನು ಅಪ್ರೋಚ್ ಮಾಡಿದೆ. ಬಟ್ ಅದು ವಾಟ್ ನೆಕ್ಸ್ಟ್ ಅಂತ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ. ಅದು ವಾಟ್ ನೆಕ್ಸ್ಟ್ ಒಂದು ಸರ್ಪ್ರೈಸ್ ಇದೆ. ವಾಟ್ ನೆಕ್ಸ್ಟ್ ಅಂತ ಗೊತ್ತಾಗುತ್ತೆ. ಎಸ್, ಪ್ರೇಮ್ ಅವರು ಹೇಳಿದ ಹಾಗೆ ಕೆಡಿ ಪಾರ್ಟ್ 2 ನಲ್ಲಿ ಕಿಚ್ಚ ಸುದೀಪ್ ಅವರು ಫುಲ್ ಫ್ಲೆಜ್ಡ್ ಆಗಿ ಕಾಣಿಸ್ಕೊಳ್ತಾರಂತೆ. ಸುದೀಪ್ ಅವರಿಗೆ ವಿಲನ್ ಆಗಿ ತಮಿಳಿನ ವಿಜಯ್ ಸೇತುಪತಿ ಆಕ್ಟ್ ಮಾಡ್ತಾರೆ ಅನ್ನೋದು ಕನ್ಫರ್ಮ್ ಆಯ್ತು. ಇನ್ನೇನಿದ್ರು ಈ ಸಿನಿಮಾ ಸೆಟ್ ಏರುವುದು ಒಂದೇ ಬಾಕಿ. ಆದಷ್ಟು ಬೇಗ ಸೆಟ್ ಏರ್ಲಿ. ಪ್ರೇಮ್ ಅವರ ಮತ್ತೊಂದು ಸೂಪರ್ ಹಿಟ್ ಗೆ ವೇಟಿಂಗ್ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಗೈಸ್.